पूज्याय राघवेन्द्राय सत्यधर्मरथाय च भजतां कल्पवृक्षाय नमतां ಕಾಮಧೇನುವೆ ನಮಃ. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ನಾನು ಶುರು ಮಾಡ್ತಿದ್ದೀನಿ. ಇನ್ನೇನು ಇದೆ ಮಾರ್ಚ್ 6ನೇ ತಾರೀಕು ನಮ್ಮ ರಾಯರ ಜನ್ಮದಿನವಾಗಿದೆ. ಅವತ್ತು ನಾವು ಹೇಗೆ ಪೂಜೆ ಮಾಡಬೇಕು, ಯಾವ ರೀತಿ ರಾಯರನ್ನು ಹೊಲಿಸ್ಕೋಬೇಕು, ಅವರಿಗೆ ಅಲಂಕಾರ ಹೇಗೆ ಮಾಡಬೇಕು, ಆಮೇಲೆ ಅವರಿಗೆ ನೈವೇದ್ಯಕ್ಕೆ ಹೇಗೆ ಕೊಡಬೇಕು ಎಲ್ಲವನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೆಚ್ಚೆಚ್ಚು ನಮ್ಮ ರಾಯರ ಭಕ್ತರು ಯಾರಿದ್ದಾರೋ ಅವರಿಗೆ ಈ ವಿಡಿಯೋ ತಲುಪುವವರೆಗೂ ಶೇರ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮಾರ್ಚ್ 6ನೇ ತಾರೀಕು ಎಷ್ಟು ಸಾಧ್ಯವೋ ಅಷ್ಟು ಬೇಗ ಎದ್ದು ಮನೆಯನ್ನೆಲ್ಲ ಸ್ವಚ್ಛಗೊಳಿಸಿ ನಂತರ ತಲೆಗೆ ಸ್ನಾನ ಮಾಡಿ ರಾಯರ ಪೂಜೆ ಶುರು ಮಾಡಬೇಕು. ರಾಯರ ಪೂಜೆ ಹೇಗಿರಬೇಕು? ನಿಮ್ಮ ಹತ್ರ ಏನಾದರೂ ವಿಗ್ರಹ ಇದ್ರೆ ರಾಯರದು, ಅದಕ್ಕೆ ಪಂಚಾಮೃತ ಅಭಿಷೇಕ ಮಾಡಿ. ಪಂಚಾಮೃತ ಅಭಿಷೇಕಕ್ಕೆ ಹೇಗೆ ಮಾಡಬೇಕು ಅಂತ ತುಂಬಾ ಜನಕ್ಕೆ ಗೊತ್ತಿರೋದಿಲ್ಲ. ಪಂಚಾಮೃತ ಅಭಿಷೇಕಕ್ಕೆ ಹೇಳ್ಕೊಡ್ತೀನಿ. ಪಂಚಾಮೃತ ಅಭಿಷೇಕಕ್ಕೆ ಯಾವುದೇ ರೀತಿ ಕಾಯಿಸಿದ ಹಾಲನ್ನು ತಗೋಬೇಡಿ. ಹಸಿ ಹಾಲು, ಮೊಸರು, ಜೇನುತುಪ್ಪ, ಸಕ್ಕರೆ ಮತ್ತೆ ದಾಳಿಂಬೆ ಕಾಳಿದ್ರೆ ದಾಳಿಂಬೆ ಕಾಳು, ಅಥವಾ ಅದಿಲ್ಲ ಅಂತಂದ್ರೆ ಬಾಳೆಹಣ್ಣು ಬಳಸಿ ಪಂಚಾಮೃತ ಅಭಿಷೇಕ ಮಾಡಬಹುದು. ಹಾಗೆ ನಿಮ್ಮ ಹತ್ರ ರಾಯರ ವಿಗ್ರಹ ಇಲ್ಲ ಅಂದ್ರೆ ಈ ರೀತಿ ನನ್ನ ಬಳಿ ಇದೆಯಲ್ಲ ಆ ರೀತಿ ರಾಯರಿಗೆ ಅಲಂಕಾರ ಮಾಡಿ ದೀಪ ಹಚ್ಚಿ ದೇವರಿಗೆ ನೈವೇದ್ಯಕ್ಕೆ ಅಂತ ನೀವು ದೇವರಿಗೆ ಇಷ್ಟವಾದಂತ ಕಲ್ಲ ಸಕ್ಕರೆ ಇಡ್ಬೋದು ಅಥವಾ ಹಣ್ಣುಗಳನ್ನು ಇಡ್ಬೋದು, ಯಾವುದೇ ತೊಂದರೆ ಇಲ್ಲ. ನಾವು ದೀಪ ಹಚ್ಚಿದಾಗ ಯಾವಾಗಲೂ ರಾಯರನ್ನು ನೋಡೋ ತರ ಇಡಬೇಕು ದೀಪನ. ಈಗ ನಾನು ಹಚ್ಚಿರೋದು ನಿಮಗೆ ಕಾಣಿಸ್ತಿದೆ ಅನ್ಸುತ್ತೆ. ರಾಯರನ್ನ ದೀಪ ಯಾವಾಗಲೂ ನೋಡೋ ತರನೇ ಇಡಬೇಕಾಗುತ್ತೆ. ಹಾಗೆ ಪ್ರತಿಯೊಂದು ವ್ರತ ಪೂರ್ತಿಗೊಳ್ಬೇಕು ಅಂದ್ರೆ 1 ಗ್ಲಾಸಲ್ಲಿ ನೀರು ಇಡಬೇಕಾಗುತ್ತೆ. ರಾಯರಿಗೆ ನೀರಿಟ್ಟಾಗ ಹಾಗೆ ಸುಮ್ಮನೆ ಇಟ್ಬಿಡಿ, ಅದಕ್ಕೆ ಒಂದು ತುಳಸಿ ದಳ ಕೂಡ ಹಾಕಿ. ದೇವರು ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂದ್ರೆ ಎಂದೂ ಹೇಳೋದಿಲ್ಲ. ಮನಸ್ಸೋ ಇಚ್ಛೆ ನಾರಾಯಣ ಅಂತ ಹೇಳಿದ್ದಾರೆ. ಆದ್ರೆ ನಾವು ಮಾಡುವ ಪೂಜೆಯಲ್ಲಿ ಒಂದು ಭಕ್ತಿ ಅಂತೂ ಇದ್ದೇ ಇರಬೇಕು. ನಿಮ್ಮ ಕೈಯಲ್ಲಿ ಸಾಧ್ಯವಿದ್ದರೆ ತುಪ್ಪದ ದೀಪ ಹಚ್ಚಿ, ಇಲ್ಲ ಅಂದ್ರೆ ನಾರ್ಮಲ್ ಆಗಿ ಎಣ್ಣೆಯ ದೀಪ ಕೂಡ ಹಚ್ಚಬಹುದು, ಏನು ತೊಂದರೆ ಇಲ್ಲ. ಜನ್ಮದಿನ ಅಂದರೆ ವರ್ಧಂತಿ ಎಂದು ಕೂಡ ಕರೀತಾರೆ. ರಾಯರ ಜನ್ಮದಿನದಂದು ನೀವು ನಿಮ್ಮ ಕೈಲಾದಷ್ಟು ಅನ್ನದಾನ ಮಾಡೋದಕ್ಕೆ ಪ್ರಯತ್ನಿಸಿ. ಅವತ್ತಿನ ದಿವಸ ನೀವು ಒಬ್ಬರಿಗಾಗಲಿ ಇಬ್ಬರಿಗಾಗಲಿ, ಇಲ್ಲ ನಿಮಗೆ ಅನುಗುಣವಾಗಿದೆ ಅಂತ ಅನ್ಕೊಂಡ್ರೆ 1000 ಜನಕ್ಕೆ ಬೇಕಾಗಿದ್ರು ನೀವು ಅನ್ನದಾನ ಮಾಡಿ. ರಾಯರಿಗೆ ಅವತ್ತಿನ ದಿವಸ ಹಬ್ಬದ ಅಡಿಗೆ ಮಾಡಿ ನೀವು ಅನ್ನದಾನ ಮಾಡಿದರೆ ಅದಕ್ಕಿಂತ ಪೂರ್ತಿ ಫಲ ಯಾವುದೂ ಇಲ್ಲ. ಮನುಷ್ಯನಿಗೆ ನೀವು ಎಷ್ಟೇ ಕೊಟ್ಟರೂ ಸಹ ಸಾಲದು, ಆದರೆ ಅನ್ನ ಮಾತ್ರ ಒಂದೇ ಮನುಷ್ಯ ಸಾಕು ಎಂದು ಹೇಳುವುದು. ಹಾಗಾಗಿ ಎಲ್ಲ ದಾನಕ್ಕಿಂತ ಶ್ರೇಷ್ಠವಾದ ದಾನ ಒಂದು ಅನ್ನದಾನ. ನೀವು ಎಷ್ಟು ಅನ್ನದಾನ ಮಾಡ್ತೀರೋ ಅಷ್ಟು ದೇವರು ನಿಮಗೆ ಹೊಲಿತಾರೆ. ಅನ್ನದಲ್ಲಿ ಪರಬ್ರಹ್ಮನನ್ನು ಕಾಣಬೇಕು ಅಂತ ದೊಡ್ಡವರು ಹೇಳಿದ್ದಾರೆ. ಹಾಗಾಗಿ ನೀವು ಆದಷ್ಟು ನಿಮ್ಮ ಕೈಯಲ್ಲಿ ಎಷ್ಟು ಜನಕ್ಕೆ ಸಾಧ್ಯನೋ ನೀವು ಇಷ್ಟೇ ಮಾಡಬೇಕು ಅಂತ ಏನಿಲ್ಲ. ನಿಮ್ಮ ಕೈಲಾದಷ್ಟು ಜನಕ್ಕೆ ಅವತ್ತು ನೀವು ಅನ್ನದಾನ ಮಾಡಿ. ಒಬ್ಬರಿಗೆ ಮಾಡುವುದಾದ್ರೂ ಪರವಾಗಿಲ್ಲ, ಅಂದು ನೀವು ಅನ್ನದಾನ ಮಾಡುವುದನ್ನು ಮರಿಬೇಡಿ. ಹಾಗೆ ಅವತ್ತು ಯಾವ ಮಂತ್ರ ಪಠಿಸಬೇಕು, ಯಾವ ಮಂತ್ರ ರಾಯರಿಗೆ ಇಷ್ಟ ಅದು ಹೇಳ್ತೀನಿ. ಅವತ್ತು ನೀವು ಅಕ್ಷರ ಮಾಲಿಕ ಮಂತ್ರವನ್ನ ಪಠಿಸಬೇಕಾಗುತ್ತೆ. ಆ ಮಂತ್ರ ರಾಯರಿಗೆ ತುಂಬಾ ಇಷ್ಟವಾದ ಮಂತ್ರ. ನಿಮಗೆ ಅಕ್ಷರ ಮಾಲಿಕ ಪಠಿಕ ಬರಲಿಲ್ಲ ಅಂದ್ರೆ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ. ಅದನ್ನ ಪ್ಲೇ ಮಾಡಿಕೊಂಡು ನೀವು ಪೂಜೆಯನ್ನ ಮಾಡಬಹುದು, ಏನು ತೊಂದರೆ ಇಲ್ಲ. ಹಾಗೆ ಅಕ್ಷರ ಮಾಲಿಕ ಅಂದ್ರೆ ಏನು? ಆ ಈ ಆ ಇಂದ ಹಂ ಹಹ ವರೆಗೂ ಬಳಸಿ ಮಾಡಿರುವಂತದ್ದೇ ಈ ಅಕ್ಷರ ಮಾಲಿಕ. ಆ ಅಕ್ಷರ ಮಾಲಿಕ ದಿನನಿತ್ಯ ನೀವು ಪಠನೆ ಮಾಡಿದರೆ, ನಿಮಗೆ ಪಠನೆ ಮಾಡೋದಕ್ಕೆ ಬರೋದಿಲ್ಲ ಅಂದ್ರೆ ನಾನು ಹೇಳಿದಾಗೆ ವಿಡಿಯೋನ ಪ್ಲೇ ಮಾಡಿ
ದೇವರಿಗೆ ಪ್ರಾರ್ಥಿಸಿದರೆ ಆ ರಾಯರು ನಿಮಗೆ ಬೇಗ ಹೊಲಿತಾರೆ. ಖಂಡಿತವಾಗಿಯೂ ನೀವು ಈ ಅಕ್ಷರ ಮಾಲಿಕ ಪಠಣೆಯನ್ನ ಮಾಡಲೇಬೇಕಾಗುತ್ತೆ. ಮಾಡಕ್ ಬರ್ತಿರೋರು ವಿಡಿಯೋನ ಪ್ಲೇ ಮಾಡಿಕೊಂಡು ರಾಯರ ಅನುಗುಣಕ್ಕೆ ಪಾತ್ರರಾಗಿ. ಮತ್ತು ಸ್ನೇಹಿತರೆ, ಇವತ್ತಿನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋ ನಿಮಗೆ ತುಂಬ ಇಷ್ಟವಾಗಿದ್ದಲ್ಲಿ ಆದಷ್ಟು ಜನಕ್ಕೆ ಗುರು ರಾಘವೇಂದ್ರರ ಅನುಗ್ರಹ ಸದಾ ಎಲ್ಲರ ಮೇಲಿರಲಿ ಎಂದು ಕೇಳುತ್ತಾ ನಿಮಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ, ಮತ್ತೆ ಒಂದು ವಿಡಿಯೋ ಜೊತೆಗೆ ಬರ್ತೀನಿ.